ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿ ಸಿ ಟಿ 2026 ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಏನು? ಇವಾಗ ಲಾಸ್ಟ್ ಟೈಮು ಡಿ ಸಿ ಟಿಲಿ 2025 ಏನ್ ಫೀಸ್ ಸ್ಟ್ರಕ್ಚರ್ ಇತ್ತು ಸರ್, ಇವಾಗ ನಾವು ಎಷ್ಟು ಫೀಸ್ ನ ಅರೇಂಜ್ ಮಾಡ್ಕೊಬೇಕು? ಇದು ದೊಡ್ಡ ಪ್ರಶ್ನೆ ಆಗಿರೋದು. ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಸರ್ ಡಿ ಸಿ ಟಿ 2026 ಫೀಸ್ ಸ್ಟ್ರಕ್ಚರ್ ಮಾಡಿ ನಮಗೆ ಎಕ್ಸಾಕ್ಟ್ಲಿ ನಾವು ಎಷ್ಟು ಅರೇಂಜ್ ಮಾಡ್ಕೊಬೇಕು, ಟೈಮ್ ಗ್ಯಾಪ್ ಏನು, ಮತ್ತೆ ಕೆ ಏನ್ ಕಟ್ಟಬೇಕು, ಕಾಲೇಜ್ಗೆ ಏನ್ ಕಟ್ಟಬೇಕು, ಎಲ್ಲ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇನ್ಫಾರ್ಮೇಶನ್ ತಂದಿರೋದು ನಾನು ಇವಾಗ. ಸೊ ನೋಡಿ, ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಆದ್ಮೇಲೆ ತರ ಒಂದು ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಾಗ ನಿಮ್ಗೆ ತರ ಒಂದು ಇಂಡಿಕೇಶನ್ ಬರುತ್ತೆ. ಇದು ಬಂದು 2025 ಅಲಾಟ್ಮೆಂಟ್ ಈ ತರ ಬಂದಿರುತ್ತೆ. ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಫೀಸ್ ಇಂಡಿಕೇಟ್ ಆಗಿರುತ್ತೆ. ಬ್ಯಾಲೆನ್ಸ್ ಫೀಸ್ ಟು ಬಿ ಪೇಯ್ಡ್. ಸೊ ನೇಮ್ ಬರುತ್ತೆ, ಒಂದು ಕಾಲೇಜ್ ನೇಮ್ ಬರುತ್ತೆ, ಮತ್ತೆ ಇಲ್ಲಿ ಫೀಸ್ ಎಷ್ಟು ಕಟ್ಟಬೇಕು ಫೀಸ್ ಇಂಡಿಕೇಟ್ ಆಗುತ್ತೆ, ಮತ್ತೆ ಏನ್ ಕಟ್ಟಿದಿರಾ ಬರುತ್ತೆ, ಮತ್ತೆ ಬ್ಯಾಲೆನ್ಸ್ ಫೀಸ್ ಇದೆಯಲ್ಲ ಇದು ಕಟ್ಟಬೇಕಾಗಿರೋದು. ಸೊ ಕಮಿಂಗ್ ಟು ದ ಫೀಸ್ ಸ್ಟ್ರಕ್ಚರ್, 2024 ಅಲ್ಲಿ ಈ ಫೀಸ್ ಸ್ಟ್ರಕ್ಚರ್ ಇತ್ತು. 2025 ಈ ಫೀಸ್ ಸ್ಟ್ರಕ್ಚರ್ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ರಫ್ಲಿ 8% ಇನ್ಕ್ರೀಸ್ ಆಗಿದೆ. 8% ಇನ್ಕ್ರೀಸ್ ಆಗಿದೆ. 8% ತಗೊಂಡ್ರೆ ಅದು ಯಾವ ರೇಂಜ್ ಅಲ್ಲಿ ಇನ್ಕ್ರೀಸ್ ಮಾಡಿರೋ ನನಗಂತೂ ಗೊತ್ತಿಲ್ಲ. ಅದಕ್ಕಿಂತ ಜಾಸ್ತಿನೇ ಆಗಿದೆ. ಅವ್ರು ಹೇಳಿದ 8%, ಬಟ್ ಮಾಡಿರೋದು ನೋಡಿದ್ರೆ ಈ ತರ ಮಾಡಿಕ್ಕಿದ್ದಾರೆ. ಬೇಕಾದ್ರೆ ನೀವೇ ಕಮ್ಯುನಿಕೇಟ್ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಎರಡು ಇಲ್ಲೇ ಇಟ್ಟಿದ್ದೀನಿ. ಸೊ ಏನಾನ ಇರ್ಲಿ, ಈ ಸಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ನಮಗೆ ರಫ್ಲಿ ಒಂದು 8 to 10% ಚೇಂಜ್ ಇಂದ ಇನ್ಕ್ರೀಸ್ ಇಂದ ಫೀಸ್ ಮಾಡಬಹುದು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆಮೇಲೆ ಸುಮಾರು ಡೌಟ್ಸ್ ಇರುತ್ತೆ ನಿಮ್ಗೆ ಇಲ್ಲಿ. ಸರ್, ಕೆ ಏನ್ ಕಾಲೇಜ್ ಫೀಸ್ ಬರುತ್ತಾ, ಕೆ ಫೀಸ್ ಕಟ್ಟಬೇಕಾ, ಅಥವಾ ನೀವು ಕೆ ಕಾಲೇಜ್ ಫೀಸ್ ಕಟ್ಟಬೇಕಾ, ಇವೆಲ್ಲ ಮತ್ತೆ SC ST ನಾವೇ ಹೆಂಗ್ ಕಟ್ಟಬೇಕು, ಇವೆಲ್ಲ ಇರುತ್ತೆ. ಕ್ಯಾಟಗರಿ 1 SC ST ಇವರೆಲ್ಲ ಇರುವಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯೂಶುವಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಇಂಡಿಯಾ ಅಕಾಡೆಮಿದು ವೆಬ್ಸೈಟ್ ಇದೆ, ಅಲ್ಲೋಗಿ ರ್ಯಾಂಕ್ ಪ್ರಿಡಿಕ್ಷನ್ ಇದೆ. ನಿಮ್ಮ ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನೋಡಿ ನಿಮ್ಗೆ ಇಲ್ಲಿ ಅಲಾಟ್ಮೆಂಟ್ ಆದಾಗ ಈ ತರ ಒಂದು ಇಂಡಿಕೇಶನ್ ಬರುತ್ತೆ. ಅಂದ್ರೆ ಇವಾಗ ಫಸ್ಟ್ ಥಿಂಗ್ ಟೈಮ್ ಗ್ಯಾಪ್ ಕೇಳೋದ್ರೆ ನೀವು ಇಲ್ಲಿ ಇವಾಗ ಫಸ್ಟ್ ಡಿಪ್ಲೊಮೋ ರಿಸಲ್ಟ್ಸ್ ಬರಬೇಕು. ಡಿಪ್ಲೊಮೋ ರಿಸಲ್ಟ್ ಬಂದಾದ್ಮೇಲೆ ಡಿ.ಸಿ.ಟಿ ರಿಸಲ್ಟ್ ಬರುತ್ತೆ. ಡಿ.ಸಿ.ಟಿ ರ್ಯಾಂಕಿಂಗ್ಸ್ ಬರುತ್ತೆ. ರ್ಯಾಂಕಿಂಗ್ ಬಂದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಇವಾಗ ಅದಕ್ಕಿಂತ ಮುಂಚೆ ಮೇನ್ ಥಿಂಗು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಕೌನ್ಸಿಲಿಂಗ್ ಆಗುತ್ತೆ. ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ನೋಡಿ, ದಿಸ್ ಇಸ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಲಿಸ್ಟ್. ಇದು ಒಂದು ಕಾಲೇಜ್ ಕೊಡ್ತೀರಾ, ಆ ಕಾಲೇಜ್ನ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅಲಾಟ್ಮೆಂಟ್ ಆದಾಗ ಒಂದು ಫೀಸ್ ಕಟ್ಟಬೇಕು. ಆ ಫೀಸ್ ನ ಎಷ್ಟು ರೆಡಿ ಮಾಡ್ಕೊಬೇಕು, ನಿಮ್ಗೆ ಇವಾಗಲೇ ಒಂದು ಮೈಂಡ್ ಸೆಟ್ ಇರಬೇಕು. ಯಾಕೆಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ಕ್ಯಾಶ್ ಪೇಮೆಂಟ್ಸ್ ಇರಲ್ಲ, ಓನ್ಲಿ ಬ್ಯಾಂಕ್ ಅಲ್ಲಿ ಇಡಬೇಕು. ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು, ನಿಮ್ಮ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಬೇಕು. ಅದು ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಅಲ್ಲೇ ಆಗಿರ್ಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಏನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಹೇಳೋದು ಫಾಲೋ ಅಪ್ ಮಾಡಿ ಅನ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಇರಿ, ಗ್ರೂಪ್ ಅಲ್ಲಿ ಇರಿ, ಚಾನಲ್ ನ ಫಾಲೋ ಅಪ್ ಮಾಡಿ. ನೋಡಿ, ಅಲಾಟ್ಮೆಂಟ್ ಆಯ್ತು. ಅಲಾಟ್ಮೆಂಟ್ ನೋಡಿ, ಪರೀಕ್ಷಿತ್ ಬಿಳಿಚೋಡೆ ಇವನ್ ಬಂದು RV ಕಾಲೇಜ್ಗೆ ಹೋದ. ಸೊ ಇವನಿಗೆ ಫೀಸ್ ಬಂದು 1,12,000 ಬಂದಿದೆ ಅಕಾರ್ಡಿಂಗ್ ಟು ದ ಡಿ.ಸಿ.ಟಿ 2025 ರಿಸಲ್ಟ್. ಅದೇ ಇನ್ನೊಂದು ತಗೊಂಡ್ರೆ ನಿಮ್ಗೆ ಇಲ್ಲಿ 1,22,000 ಇದೆ ನಿಮ್ಗೆ ಇಲ್ಲಿ. ಓಕೆ, ಯಾವ್ದೋ ಒಬ್ರು ವಿನಯ್ ಕುಮಾರ್ ಅಂದ್ಬಿಟ್ಟು 1,22,000 ಇದೆ. ಸೊ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ ನೋಡಿ ನಿಮ್ಗೆ ಇಲ್ಲಿ. ಇವಾಗ ಕ್ಯಾಟಗರಿ ವೈಸ್ ಹೋದ್ರೆ ನಿಮ್ಗೆ ಇಲ್ಲಿ 2AR ಇನ್ಕಮ್ ಸೆಲೆಕ್ಟ್ ಆದ್ರೆ ಅವರಿಗೆ 45,000 ಇದೆ. ಮತ್ತೆ 2BG ಇವರಿಗೆ 45,000 ಇದೆ. ನೋಡಿ, ಪೇಯಬಲ್ ಬಂದು 10 lakh, ಇದು 1,07,000 ಕೋರ್ಸ್ ಫೀಸ್. ಇದು ಪೇಯಬಲ್ ಬಂದು 10,710 ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ 45,000 ಇದೆ. ಸೊ ಇವ್ರಿಗೆ ಇನ್ಕಮ್ ಇರಲ್ಲ, ಇವ್ರ ಇನ್ಕಮ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ವೇರಿಯೇಷನ್ಸ್ ಆಗುತ್ತೆ ಅವ್ರವ್ರ ಕ್ಯಾಟಗರಿಗೆ, ಅವ್ರವ್ರ ಇನ್ಕಮ್ಗೆ ವೇರಿಯೇಷನ್ಸ್ ಆಗುತ್ತೆ. ಅದೆಲ್ಲ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಇಲ್ಲಿ. ಇವಾಗ SC ST ಕ್ಯಾಂಡಿಡೇಟ್ SCG ಅವರಿಗೆ ಫೀಸ್ ಬಂದು 50,000 ಇದೆ. ಪೇಯಬಲ್ ಫೀಸ್ ಬಂದು 0 ಇದೆ. ಅದು ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಕೋರ್ಸ್ ಫೀಸ್ ಬಂದು 1,12,000 ಇದೆ. ಪೇಯಬಲ್ ಫೀಸ್ ಬಂದು 0 ಇದೆ. ಬಟ್ ಆದ್ರೂ ಇವರು ಕಟ್ಟಬೇಕು. ಏನಕ್ಕೆ ಅಂತ ಹೇಳ್ತೀನಿ. KA ಫೀಸ್ ಮಾತ್ರ 0 ಆಗುತ್ತೆ, ರಿಮೈನಿಂಗ್ ಕಾಲೇಜ್ ಕಟ್ಟಬೇಕಾಗುತ್ತೆ. ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಇದು 2025 ಫೀಸ್ ಸ್ಟ್ರಕ್ಚರ್. ಅಕಾರ್ಡಿಂಗ್ ಟು ನಿಮಗೆ 2025 ಫೀಸ್ ಸ್ಟ್ರಕ್ಚರ್ ಬಂದಿರೋದು ಇದು. ನೋಡಿ, SC ST ಕ್ಯಾಂಡಿಡೇಟ್ಸ್ ಎಲ್ಲ 0 ಬರುತ್ತೆ. 0 ಆಗಿ ಬರುತ್ತೆ ಅಂದ್ರೆ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಕಟ್ಟಿರ್ತಾರಲ್ಲ, ಅಲ್ಲೇ ತಗೊಂಡಿರ್ತಾರೆ. ರಿಮೈನಿಂಗ್ ಗೌರ್ಮೆಂಟ್ ಕಾಲೇಜ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜ್ ಬರುತ್ತೆ ನೋಡಿ. ಗೌರ್ಮೆಂಟ್ ಬರುತ್ತೆ, ಏಡೆಡ್ ಬರುತ್ತೆ, UVCE ಬರುತ್ತೆ, VTU ಕಾನ್ಸ್ಟೆಂಟ್ ಹೈಯರ್ ಫೀಸ್ ಕಾಲೇಜ್ ಬರುತ್ತೆ. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ ಅಲ್ಲಿ. ನೋಡಿ, ಗೌರ್ಮೆಂಟ್ ಫೀಸ್ ಬಂದು ಎಲ್ಲಾ ಕ್ಯಾಟಗರಿ ಅಂದ್ರೆ ಜನರಲ್ ಮೆರಿಟ್ 2A 2B 3A 3B. SC ST ಬಿಟ್ಟು, SC ST 10 lakhs ಎಬೋ ಇದ್ರೆ ಅವ್ರಿಗೂ ಸೇಮ್ ಫೀಸ್ ಬರುತ್ತೆ. ಬಿಲೋ 10 lakhs ಇದ್ರೆ ಅವ್ರಿಗೆ ಆಫ್ ಫೀಸ್ ಬರುತ್ತೆ, 0 ಇರುತ್ತೆ. SC ST ಎಬೋ 10 lakhs ಬಂದಿದ್ರೆ ಸೇಮ್ ಫೀಸ್ ಆಗುತ್ತೆ. ಆ ಹುಡುಗನ್ಗೆ ಏನಾರ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗ್ತಾ ಎನಿ ಕ್ಯಾಟಗರಿ, ಅವನು 44,000 ಕಟ್ಟಬೇಕು. ಏಡೆಡ್ ಅಲ್ಲಿ ಸಿಗ್ತಾ 44,200 ಕಟ್ಟಬೇಕು. UVC ಸಿಗ್ತಾ 49,600 ಕಟ್ಟಬೇಕು.
VTU ಕಾನ್ಸ್ಟೆಂಟ್ ಸಿಗ್ತಾ 1,01,000 ಕಟ್ಟಬೇಕು. ಸೊ ಇದ್ರಲ್ಲೂ ನಿಮ್ಗೆ ಗೌರ್ಮೆಂಟ್ ಇದರಲ್ಲಿ ಕ್ಯಾಟಗರಿ ವೈಸ್ ಇನ್ಕಮ್ ಅಂತ ಹೋದಾಗ ಮತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಅದು ವೇರಿಯೇಷನ್ಸ್ ಆಗುತ್ತೆ, ಈ ತರ ಇಂಡಿಕೇಶನ್ಸ್ ಆಗಿರುತ್ತೆ. ನಿಮ್ಗೆ ಅಲಾಟ್ಮೆಂಟ್ ಆದಾಗ ಅಲ್ಲಿ ಇಂಡಿಕೇಶನ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಓವರ್ ಆಲ್ ಗೊತ್ತಾಗುತ್ತೆ ಹೊರತು ಎಕ್ಸಾಕ್ಟ್ಲಿ ನಮ್ ಕ್ಯಾಟಗರಿ ಎಷ್ಟು ಅಂತ ಒಂದು ರಫ್ಲಿ ನಿಮ್ಗೆ ಅಲಾಟ್ಮೆಂಟ್ ಆದಾಗೆ ಗೊತ್ತಾಗೋದು. ಯಾಕಂದ್ರೆ ನಿಮ್ಮ ಇನ್ಕಮ್ ಪ್ರೂಫ್ ಅದು ಇದಾಗುತ್ತೆ. ಇಲ್ಲ ನಾನು ಏನ್ ಹೇಳ್ತಾ ಇದೀನಿ, ಇದು ಜನರಲ್ ಮೆರಿಟ್ ಅವರಿಗೆ ಜಿಎಂ ಲೆಕ್ಕದಲ್ಲಿ ಹೇಳ್ತಾ ಇದೀನಿ ನಿಮ್ಗೆ. ಇವಾಗ ಜನರಲ್ ಕ್ಯಾಟಗರಿ ಹುಡುಗ ಇವಾಗ ಯಾವ್ದೇ ಕ್ಯಾಸ್ಟ್ ಆಗಿಲ್ಲ, 2A 2B 3A 3B ಆಗಿರ್ಲಿ, ಅವ್ನಿಗೆ ಇನ್ಕಮ್ ಪ್ರೂಫ್ ಇರಲ್ಲ, ಬರೀ ಕ್ಯಾಟಗರಿ ಇರುತ್ತೆ, ಸೀಟ್ ಸಿಗುತ್ತೆ ಹೊರತು ಫೀಸ್ ಕಡಿಮೆ ಆಗಲ್ಲ. ಅದ್ ನಾನು ಹೇಳ್ತಾ ಇರೋದು ನಿಮ್ಗೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನಿಮ್ಗೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವಾಗ ಇಲ್ಲಿ 2BG ಕ್ಯಾಂಡಿಡೇಟ್ ಹುಡುಗ ಅವನಿಗೆ ಫೀಸ್ ಬಂದು 45,000 ಇದೆ, ಅಂದ್ರೆ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿದೆ. ಬಟ್ ಅವ್ನು ಕಟ್ತಾ ಇರೋದು ನೋಡಿ 10,700. ಯಾಕೆ ಇದು ಬರುತ್ತೆ ಅಂತಂದ್ರೆ ಅವನಿಗೆ ಇನ್ಕಮ್ ಪ್ರೂಫ್ ಇದೆ, ಅದು ವೇರಿಯೇಷನ್ಸ್ ಆಗುತ್ತೆ. ಪ್ರೈವೇಟ್ ಕಾಲೇಜ್ಗೂ ವೇರಿಯೇಷನ್ಸ್ ಆಗುತ್ತೆ, ಅದೇ ತರ ಗೌರ್ಮೆಂಟ್ ಕಾಲೇಜ್ಗೂ ವೇರಿಯೇಷನ್ಸ್ ಆಗುತ್ತೆ. ಸೊ ಅದಾದ್ಮೇಲೆ VTU ಕಾನ್ಸೆಪ್ಟ್ ಟೈಪ್ 1 ಎಲ್ಲಾ ಪ್ರೈವೇಟ್ ಕಾಲೇಜ್ ಬಂದು 1,11,000 ಬರುತ್ತೆ. ಆಕ್ಚುಲಿ 1,12,000. ಟೈಪ್ 2 ಬಂದು 1,21,000, ಬಟ್ ಅವ್ರು ತಗೊಂಡೋದು 1,22,000. ಇದು ಬಂದು ಇದು ಕ್ಯಾಟಗರಿ 1 ಅವ್ರಿಗೆ ಇಲ್ಲಿ ವೇರಿಯೇಷನ್. ಕ್ಯಾಟಗರಿ 1 ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಕ್ಯಾಟಗರಿ 1 ಬಂದು ಇನ್ಕಮ್ ಬರುತ್ತೆ ನಮ್ಗೆ. ಇಲ್ಲಿ ಇನ್ಕಮ್ ಬಂದಾಗ ಇದು ಬರುತ್ತೆ. ಗೌರ್ಮೆಂಟ್ ಕಾಲೇಜ್ ಬಂದು 25,000, ಏಡೆಡ್ 25,000, ಮತ್ತೆ UVCE 30,000, ಮತ್ತೆ VTU ಕಾನ್ಸೆಂಟ್ಸ್ 82,000, ಇದು 82, ಪ್ರೈವೇಟ್ 82,000. ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಅಂತ ಬರುತ್ತೆ, ಅದು 91,000, ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಬಂದು 82,000 ಬರುತ್ತೆ ರಫ್ಲಿ. ಸೊ ಈ ತರ ನಿಮಗೆ ಫೀಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ರಫ್ಲಿ ಇವಾಗ ಇದು ಬಂದು 2025 ಫೀಸ್ ಆದ್ರೆ ಇವಾಗ ನಾವ್ ಎಷ್ಟು ಸರ್ ಇಟ್ಕೊಬೇಕು ನೋಡಿ, 24ಗೂ 25ಗೂ ಹೇಳಿದ್ನಲ್ಲ, 8% ಇನ್ಕ್ರೀಸ್ ಆಯ್ತು ಅವ್ರ ಲೆಕ್ಕದಲ್ಲಿ. ಬಟ್ ನಮ್ಮ ಲೆಕ್ಕದಲ್ಲಿ ಅವ್ರು ಹೇಳಿರೋದು 8%, ಬಟ್ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ಓಕೆ, ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ ಇಲ್ಲಿ ಒಂದ್ ನಿಮಿಷ. 1,07,000ದಿಂದ 1,21,000 ಹೆಂಗಾಯ್ತಪ್ಪ? ಇಲ್ಲಿ 1,21,000 ಆಯ್ತು ಇಲ್ಲಿ. ಇಟ್ಸ್ ದ ಡಿಫರೆನ್ಸ್. ಅದಕ್ಕೆ ಅವ್ರು ಸೆಟ್ ಮಾಡ್ತಾರೆ, ತಲೆ ಕೆಲ್ಸಕ್ಕೆ ಹೋಗ್ಬಿಡಿ, ಅವ್ರು ಹೇಳೋದೊಂದು ಮಾಡೋದೊಂದು ಅವೆಲ್ಲ ಏನಿಲ್ಲ. ಈ ತರ ಒಂದು ಇಂಡಿಕೇಶನ್ ಬರುತ್ತೆ ನೋಡಿ. ಈ ಸಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ನಿಮ್ಗೆ ರಫ್ಲಿ 2025 ಫೀಸ್ ಇದಾಗಿದ್ರೆ 2026ಗೆ ರಫ್ಲಿ ನೀವು 8 to 10% ಇಂದ ಫೀಸ್ ಇನ್ಕ್ರೀಸ್ ಕಾಣಬಹುದು ನಿಮ್ಗೆ ಇಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಕಾಲೇಜ್ 44,000 ಇನ್ನೂ ಇರೋದು ಅಪ್ರಾಕ್ಸಿಮೇಟ್ಲಿ 49,000 ಆಗ್ಬೋದು. ಏಡೆಡ್ಗೂ 49,000 ಆಗ್ಬೋದು. UVCE 54,000 ಆಗ್ಬೋದು. ಮತ್ತೆ VTU ಹೈಯರ್ ಕಾನ್ಸೆಂಟ್ ಬಂದು 1,23,000 ಆಗ್ಬೋದು. ಮತ್ತೆ ಟೈಪ್ 1 ಎಲ್ಲಾರ್ಗು ಪ್ರೈವೇಟ್ ಕಾಲೇಜ್ಗೆ 1,23,000, ಮತ್ತೆ VTU ಅವರಿಗೆ ರಫ್ಲಿ 1,34,000 ಆಗುತ್ತೆ. ಮತ್ತೆ ಡೀಮ್ಡ್ ಯೂನಿವರ್ಸಿಟಿವರೆಗೂ 1,22,000 ಆಗುತ್ತೆ. ನಾನಿದು ರಫ್ ಕ್ಯಾಲ್ಕುಲೇಷನ್ ಕೊಡ್ತಾ ಇರೋದ ನಿಮ್ಗೆ. ಇದು ಎಕ್ಸಾಕ್ಟ್ಲಿ ಏನ್ ಸರ್ ಇಷ್ಟೊಂದು ಕಟ್ಟಬೇಕಂದ್ರೆ ಆತರ ಏನಿರಲ್ಲ. ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ರಫ್ಲಿ ಒಂದು ಎಸ್ಟಿಮೇಷನ್ ಎಷ್ಟು ಹೇಳ್ತಾ ಇದ್ದೀನಿ, ರಫ್ಲಿ ಇಷ್ಟು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದಿರೋದು ಇಷ್ಟೇ ಇಟ್ಕೊಬಹುದು ಅವ್ರು ಗೌರ್ಮೆಂಟ್ ಅವರು. ಈಗ 24 ತಗೊಂಡ್ರೆ ನಿಮ್ಗೆ ಇಲ್ಲಿ 24 44 ಇತ್ತು, ಇಲ್ಲಿ 44 ಅಷ್ಟೇ ಇಟ್ಕೊಂಡಿದ್ದಾರೆ. ಇಲ್ಲಿ 99 ಇರೋದನ್ನ 1,11,000 ಮಾಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಗ್ಬೋದು ನಿಮ್ಗೆ. 11,000 ಇರೋದನ್ನ ಒಂದು 10% 10,000 ಜಾಸ್ತಿ ಆಗ್ಬೋದು. ಸೊ 25 ಫೀಸ್ ಸ್ಟ್ರಕ್ಚರ್ ಏನಿದೆ, ಗೌರ್ಮೆಂಟ್ ಏಡೆಡ್ UVC ಬಿಟ್ಬಿಟ್ಟು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಒಂದು 10,000 ಜಾಸ್ತಿ ಹಾಕೊಳ್ಳಿ ರಫ್ಲಿ. ಇದು KA ಕಟ್ಟೋ ಫೀಸು. ಅದೇ ತರ ಕ್ಯಾಟಗರಿ 1 ವರ್ಗೂ ಜಾಸ್ತಿ ಆಗುತ್ತೆ. ಅದು ಫೈನಲ್ ಫೀಸ್ ಸ್ಟ್ರಕ್ಚರ್ ಬಂದಾಗೆ ನಿಮ್ಗೆ ಇಂಪ್ಲಿಮೆಂಟ್ ಆಗೋದು. ಇದ್ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಮ ಫೀಸ್ ಮೀನ್ಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತಲ್ಲ, ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಬಿಡಬೇಕು, ಅಥವಾ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ಬಿಡಬೇಕು. ಸೊ ರಫ್ಲಿ ಹೇಳ್ತಾ ಇದೀನಿ, ಅದಕ್ಕೆ ಹೇಳ್ತಾ ಇದೀನಿ ರಫ್ಲಿ ಈ ಅಮೌಂಟ್ ಏನಿದೆ ಇಷ್ಟು ಅರೇಂಜ್ ಮಾಡ್ಕೊಂಡ್ಬಿಡಿ. ಇದಲ್ದಿರ ಇದು ಬಂದು KA ಫೀಸು. ಇನ್ನೊಂದು ಪಾಯಿಂಟ್ ಬರ್ತೀನಿ. ಸೊ ಇಷ್ಟು ನಾನು ರಫ್ಲಿ ಚೇಂಜಸ್ ಹೇಳ್ತಾ ಇರೋದು. ಒಂದು 8 to 10% ಫೀಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬಿಟ್ಟು ಓಕೆ, ಕಮಿಂಗ್ ಬ್ಯಾಕ್ ಟು ದಟ್ ಒನ್, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಇದೆ ನಂದು. ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಗೈಡೆನ್ಸ್ ಬರುತ್ತೆ, ಎಲ್ಲಾನು ಬರುತ್ತೆ. ಕಾಲೇಜ್ ಸೆಲೆಕ್ಷನ್ಸ್ ಬರುತ್ತೆ, ಯಾವ ಕಾಲೇಜ್ ಅದ್ರ ಮೇಲೆ ವೇರಿಯೇಷನ್ಸ್ ಆಗುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಬರಬೇಕು, ಒಂದು ಆಪ್ಷನ್ ಎಂಟ್ರಿ PDF ಪ್ರೊವೈಡ್ ಮಾಡ್ತೀನಿ. ಸೊ PDF ಬೇಕು ಅದು ಪ್ರೊವೈಡ್ ಮಾಡ್ತೀನಿ. ಇಲ್ಲ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗಿದ್ರೆ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಬಹುದು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪಿಂಗ್ ಮಾಡಿ ನಾನು ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ. ಓಕೆ, ನಾನು ಯೂಟ್ಯೂಬ್ ಫಾಲೋ ಅಪ್ ಮಾಡಿ, ನೋ ಇಶ್ಯೂ. ಸೊ ಇದಾದ್ಮೇಲೆ ಬರೋದು ನಿಮಗೆ ಒಂದು ಮೇನ್ ಡೌಟ್ಸ್ ಏನಂದ್ರೆ, ಸರ್ ಇವಾಗ ಏನು ಫೀಸ್ ಇಂಡಿಕೇಟ್ ಮಾಡಿದೀರಾ ಅಷ್ಟೇ ಫೀಸ್ ಕಟ್ಟಬೇಕಾಗಿರೋದು, ಕಾಲೇಜ್ ಅಲ್ಲಿ ಕಟ್ಟಬೇಕಾ? ನೀಡ್ ಟು ಪೇ KA ಫೀಸ್ ಓನ್ಲಿ, KA ಫೀಸ್ ಮಾತ್ರ ಕಟ್ಟಬೇಕಾ? ನೀಡ್ ಟು ಪೇ KA ಪ್ಲಸ್ ಕಾಲೇಜ್ ಫೀಸ್ ಇದಲ್ಲ. ಇದು KA ಫೀಸ್ ಅಲ್ಲ, KA ಪ್ಲಸ್ ಕಾಲೇಜ್ ಫೀಸ್ ನ ಕಟ್ಟಬೇಕಾಗತ್ತೆ. ಓಕೆ, ಅದು ಹೇಳ್ತೀನಿ ಯಾಕೆ ಅಂತ. ಹೌ ಮಚ್ ಫೀಸ್ ಪರ್ ಇಯರ್ ಐ ನೀಡ್ ಟು ಪೇ, ವೆನ್ ಐ ವಿಲ್ ಗೆಟ್ ದ ಸ್ಕಾಲರ್ಶಿಪ್ ಅಮೌಂಟ್, ವಿಲ್ ಐ ಗೆಟ್ ದ ಸ್ಕಾಲರ್ಶಿಪ್ ಅಮೌಂಟ್? ಡೆಫಿನೆಟ್ಲಿ ಬರುತ್ತೆ. ಹೌ ಟು ಪೇ ದ ಅಡ್ಮಿಷನ್ ಫೀಸ್ ಟು KA ಆರ್ ಕಾಲೇಜ್, ಇಷ್ಟು ಪಾಯಿಂಟ್ಸ್ ಬಗ್ಗೆ ಗಮನ ಕೊಡೋಣ. ಇವಾಗ ನೋಡಿ, ಇಲ್ಲಿ KA ಅಂಡ್ ಕಾಲೇಜ್ಗೆ ನೀವು ಏನ್ KA ಫೀಸ್ ಇಲ್ಲಿ ಏನ್ ಇಂಡಿಕೇಟ್ ಮಾಡಿದೆ ನಿಮ್ಗೆ, ಇಲ್ಲಿ ಏನ್ ಇಂಡಿಕೇಟ್ ಮಾಡಿದ್ವಿ, ಇಲ್ಲಿ ಒಂದ್ ನಿಮಿಷ. ಓಕೆ, ಇಲ್ಲಿ ಏನ್ ಇಂಡಿಕೇಟ್ ಆಗುತ್ತೆ, ಇದು ಬಂದು KA ಫೀಸ್. ದಿಸ್ ಇಸ್ ಕಾಲ್ಡ್ KA ಫೀಸ್. KA ಕಟ್ಟಬೇಕು ಅಂದ್ರೆ ಫಸ್ಟ್ ಇಯರ್ ನೀವು ಇವಾಗ ನಿಮ್ಗೆ ಏನ್ ಮಾಡ್ತೀರಾ, ಡೈರೆಕ್ಟ್ ಸೆಕೆಂಡ್ ಇಯರ್ ಹೋಗ್ತೀರಾ,
ಆಮೇಲೆ ಥರ್ಡ್ ಇಯರ್ ಹೋಗ್ತೀರಾ, ಆಮೇಲೆ ಫೋರ್ತ್ ಇಯರ್ ಆಗುತ್ತೆ. ಓಕೆ, ಅಂದ್ರೆ ಥರ್ಡ್ ಸೆಮ್ಗೆ ಹೋಗೋದು, ಇಲ್ಲಿ ಥರ್ಡ್ ಅಂಡ್ ಫೋರ್ತ್ ಬರುತ್ತೆ, ಇಲ್ಲಿ ಫಿಫ್ತ್ ಅಂಡ್ ಸಿಕ್ಸ್ ಬರುತ್ತೆ, ಆಮೇಲೆ ಇಲ್ಲಿ ಸೆವೆಂತ್ ಅಂಡ್ ಏಟ್ ಬರುತ್ತೆ. ಸೊ ಸೆಕೆಂಡ್ ಇಯರ್ ಹೋದಾಗ ಏನಾಗುತ್ತೆ ನಿಮ್ಗೆ, ಇಲ್ಲಿ ನೀವು ಫಸ್ಟ್ ಕಟ್ಟಬೇಕಾಗಿರೋದು KA ಕಟ್ಟಬೇಕು, ಪ್ಲಸ್ ಕಾಲೇಜ್ಗೂ ಕಟ್ಟಬೇಕು, ಎರಡಕ್ಕೂ ಕಟ್ಟಬೇಕು ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಓನ್ಲಿ ಕಾಲೇಜ್, ಓನ್ಲಿ ಕಾಲೇಜ್, ಓನ್ಲಿ ಕಾಲೇಜ್. ಅಂದ್ರೆ ಇಲ್ಲಿ ಏನ್ ಕಟ್ಟಿರ್ತೀರಾ ಇದನ್ನ ಕಾಲೇಜಿಗೆ ಮಾತ್ರ ಕಟ್ಕೊಂಡು ಹೋಗ್ಬೇಕು. ದಿಸ್ ದ ಬ್ರೀಫ್ ಐಡಿಯಾ. ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಡೌಟ್ ಇರುತ್ತೆ ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಇಯರ್ ಹೋಗ್ಬೇಕಾದ್ರೆ ಸೆಕೆಂಡ್ ಇಯರ್ ಅಲ್ಲಿ ನೀವು KA ಪ್ಲಸ್ ಕಾಲೇಜ್ ಫೀಸ್ ಎರಡೂ ಕಟ್ಟಬೇಕಾಗುತ್ತೆ. ಅಂದ್ರೆ ಇಲ್ಲಿ KA ಫೀಸ್ ಮೆನ್ಷನ್ ಆಗಿರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ KA ಫೀಸ್ ಏನ್ ಮೆನ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಹುಡುಗನ್ ತಗೊಂಡ್ರೆ ಕಾರ್ತಿಕನವನ್ಗೆ 50,000 ಬಂದಿದೆ. ಓಕೆ, 50,000 ಇದ್ರೆ ಪೇವೆಲ್ ಫೀಸ್ ಬಂದು 0 ಇದೆ, ಅವ್ರಿಗೆ 0 ಬರುತ್ತೆ. ಅದಾಮೇಲೆ ಬರ್ತಿದೆ SC/ST ಗೆ. ಸೊ ಫಾರ್ ಎಕ್ಸಾಂಪಲ್ 50,000 ಇತ್ತು ಅಂದ್ರೆ ಅವ್ನಿಗೆ ಗೌರ್ಮೆಂಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಒಂದು KA ಫೀಸ್ ಬರ್ತದೆ, ಇಂಡಿಕೇಶನ್ ಆಗ್ಬೇಕು. ಪ್ಲಸ್ ಕಾಲೇಜ್ ಅಲ್ಲಿ ಎಷ್ಟು ತಗೊಂತಾರೆ ಅಂತಂದ್ರೆ ಒಂದು 5,000 ರಿಂದ 6,000 ತಗೊಂತಾರೆ. ಇದು ಯಾಕೆ ಸರ್ ತಗೊಂತಾರೆ ಅಂತಂದ್ರೆ ಅಲ್ಲಿ ಯೂನಿಫಾರ್ಮ್ ಫೀಸ್ ಇರುತ್ತೆ, ಅವ್ರದ್ದು KA ಫೀಸ್, ಅವ್ರದ್ದು ಸಬ್ ಫೀಸ್ ಇರುತ್ತೆ, ಇವೆಲ್ಲ ಬರುತ್ತೆ. ಆಕ್ಚುಲಿ ಈ ಫೀಸ್ ಇದೆಯಲ್ಲ ಕಾಲೇಜ್ ಫೀಸ್ ಅವ್ರು ತಗೊಳಂಗಿಲ್ಲ, ಕಾಲೇಜ್ ಅವ್ರು ತಗೊಳಂಗಿಲ್ಲ. ಯಾಕಂದ್ರೆ ಇದ್ರಲ್ಲೇ ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ, ಅವ್ರು ಮಾಡಿದಿದ್ದೆ ಹಂಗೆ. ಬಟ್ ಆದ್ರೂ ಕಾಲೇಜ್ ಅವ್ರು ತಗೊಂತಾರೆ, ಯಾಕಂದ್ರೆ ಕೇಳೋರು ಯಾರು ಇಲ್ಲ, ಏನು ಮಾಡಕ್ಕಾಗಲ್ಲ. ಸೊ ಇವಾಗ ಗೌರ್ಮೆಂಟ್ ಕಾಲೇಜ್ ಆದ್ರೆ ಏನ್ KA ಫೀಸ್ ಮೆನ್ಷನ್ ಆಗಿರುತ್ತೆ ಪ್ಲಸ್ ಕಾಲೇಜ್ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಏಡೆಡ್ ಕಾಲೇಜ್ ಆಗಿದ್ರೆ KA ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಕಟ್ಟಬೇಕು. ಪ್ರೈವೇಟ್ ಅಲ್ಲಿ KA ಫೀಸ್ ಏನಾಗಿದೆ ಅದು ಪ್ಲಸ್ ಕಾಲೇಜ್ ಫೀಸ್ ಕಟ್ಟಬೇಕು. ಇವಾಗ ಇದ್ರ ಪ್ರಕಾರ ಹೋದ್ರೆ ನಮ್ಗೆ ಇಲ್ಲಿ ಒಂದ್ ನಿಮಿಷ, ಇವಾಗ ಇದ್ರ ಪ್ರಕಾರ ಹೋದ್ರೆ ಎಷ್ಟು ಕಟ್ಟಬೇಕು ಸರ್ ಅಂತಂದ್ರೆ ನೋಡಿ, ಇಲ್ಲಿ ಇದ್ರ ಪ್ರಕಾರ ಹೋದ್ರೆ ಇವಾಗ ಗೌರ್ಮೆಂಟ್ ಅಲ್ಲಿ 48,000 ಇದೆ, ಪ್ಲಸ್ 5 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 55,000 ಅಪ್ರಾಕ್ಸಿಮೇಟ್ ಹಾಕೊಂಡ್ಬಿಡಿ. ಇಫ್ ಯು ಆರ್ ಇನ್ ಗೌರ್ಮೆಂಟ್ ಕಾಲೇಜ್, ನಿಮ್ಗೆ ಏನಾದ್ರು ಗೌರ್ಮೆಂಟ್ ಏಡೆಡ್ UVC ಆ ರೇಂಜ್ ಎಲ್ಲ ರಫ್ಲಿ ಒಂದು 60,000 ಅನ್ಕೊಂಬಿಡಿ. 60K ಕಟ್ಟಲೇಬೇಕು. ಓಕೆ, KA ಫೀಸ್ ಅಲ್ಲಿ KA ಕಟ್ಟಬೇಕು, ಕಾಲೇಜ್ ಅಲ್ಲಿ ಕಟ್ಟಬೇಕು. KA ಯಾವ ತರ ಕಟ್ಟಬೇಕು, ಕಾಲೇಜ್ ಯಾವ ತರ ಕಟ್ಟಬೇಕು, ಆ ಟೈಮ್ ಬಂದಾಗ ಹೇಳ್ತೀನಿ ನಿಮ್ಗೆ ಡೀಟೇಲ್ ಆಗಿ. ಇವಾಗ ಇದು ಯಾವ್ದು ರಿಮೈನಿಂಗ್ ಪ್ರೈವೇಟ್ ಕಾಲೇಜಸ್, ಇವಾಗ VTU ಹೈಯರ್ ಕಾನ್ಸ್ಟೆಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇಷ್ಟ ತಗೊಂಡದ್ದು, ಅದ್ರ ಬಗ್ಗೆ ನಂಗೆ ಡೀಟೇಲ್ ಆಗಿ ಐಡಿಯಾ ಇಲ್ಲ. ಪ್ರೈವೇಟ್ ಕಾಲೇಜಿಗೆ ಬಂದಾಗ ನೋಡಿ, ಇಲ್ಲಿ ಪ್ಲಸ್ ರಫ್ಲಿ 10 to 30K ವೇರಿ ಆಗುತ್ತೆ. ಇದನ್ನೇ ಕೊಟ್ಟಿರೋದು ನಾನು ನಿಮ್ಗೆ, ಇಲ್ಲಿ 10 to 30K ಅಂತ ನೋಡಿ. ಇಲ್ಲಿ ಪ್ರೈವೇಟ್ ಕಾಲೇಜಿಗೆ KA ಫೀಸ್ ಬಂದು ಇಂಡಿಕೇಟ್ ಆಗುತ್ತೆ, ಅದು ಪ್ಲಸ್ 15 to 30K ರಫ್ಲಿ ಈ ರೇಂಜ್ ಅಲ್ಲಿ ಕಟ್ಟಬೇಕಾಗುತ್ತೆ. ಇದು ವೇರಿಯೇಷನ್ಸ್ ಆಗುತ್ತೆ. ಸ್ಟೂಡೆಂಟ್ಸ್ ಗಮನ ಇರಲಿ, ಆಕ್ಸ್ಫರ್ಡ್ ಕಾಲೇಜು ಪರ್ಟಿಕ್ಯುಲರ್ಲಿ ಯಾರು ಆಟೋನಮಸ್ ಅಂತ ಹೇಳ್ತಾ ಇದ್ದೀರಾ, ಯೂನಿವರ್ಸಿಟೀಸ್ ಅಲ್ಲಿ ದೇ ಆರ್ ಡಿಮ್ಯಾಂಡಿಂಗ್ ಅಪ್ ಟು 60 to 70K. ಗಮನ ಇರಲಿ ನಿಮಗೆ, ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಕೆಲವೊಂದು ಕಾಲೇಜಸ್ ನಿಮ್ ಸೀನಿಯರ್ಸ್ ಹೋಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, 50,000 ರಿಂದ 60,000 ತಗೊಂತಾ ಇದಾರೆ. ಅಂದ್ರೆ ಈ 1.22 ಇನ್ ಕೇಸ್ 120 ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 120 ಬಂತು ಫೀಸ್ ಅನ್ಕೊಳ್ಳಿ, ಇದು ಬಂದು KA ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಕಟ್ಟಬೇಕು. ಕಾಲೇಜ್ ಫೀಸ್ ಬಂದು ಮಿನಿಮಮ್ ಅವ್ರು ಕಟ್ಸ್ಕೊಳೋದು 15,000 ರಿಂದ 25,000 ರಫ್ಲಿ ಈ ರೇಂಜ್ ಅಲ್ಲಿ ಕಟ್ಸ್ಕೊಂತಾರೆ. ಬಟ್ ಕೆಲವು ಕಾಲೇಜಸ್ ಏನ್ ಮಾಡ್ತಾ ಇದಾರೆ, ಅಡಿಷನಲ್ ಆಗಿ ಒಂದು 70,000 ಕಟ್ಸ್ಕೊಂತಾ ಇದಾರೆ, 60 to 70,000. ಅಂದ್ರೆ ರಫ್ಲಿ ಅವ್ರು ಮಾಡ್ತಾ ಇರೋದೇನು ಅಂದ್ರೆ, 60 ರಿಂದ 15,000 20,000 ಅಲ್ಲ, ರಫ್ಲಿ 60 to 70,000 ಕಟ್ಸ್ಕೊಂತಾ ಇದಾರೆ ಅವರು. ಅದಕ್ಕೆ ಗಮನ ಇರ್ಲಿ ನಿಮಗೆ, ಇದು ಕಟ್ಟಲೇಬೇಕಾಗತ್ತೆ. ಕೇಳ್ಬೋದು ಏನ್ ಸರ್ KA ಫೀಸ್ ಮಾತ್ರ ಕಟ್ಟಬೇಕಾಗಲ್ಲ, ಎಕ್ಸ್ಟ್ರಾ ಕಾಲೇಜ್ ಫೀಸ್ ಯಾಕೆ ಕಟ್ಟಬೇಕು ಅಂದ್ರೆ, ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಕಟ್ಟಬೇಕಾಗತ್ತೆ. ಸೆಕೆಂಡ್ ಇಯರ್ ಹೋದಾಗ ಏನಾಗುತ್ತೆ, ಫಸ್ಟ್ ಇಯರ್ ಕಟ್ಟಿರ್ತಿರಲ್ಲ, ಅದು ಏನ್ ಅಮೌಂಟ್ ಆಫ್ ಫೀಸ್ ಇದೆ ಅಷ್ಟು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಕಾಲೇಜ್ ಅಲ್ಲೇ ಕಟ್ಟಬೇಕು. ದಿಸ್ ದ ಓವರ್ ಆಲ್ ಫೀಸ್ ಕ್ರೈಟೀರಿಯಾ. ಅರ್ಥ ಆಗಿದೆ ಅನ್ಕೊಂತೀನಿ, ಯಾಕಂದ್ರೆ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ, ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. SC/ST ಕ್ಯಾಟಗರಿ ಆಮೇಲೆ ಬರ್ತೀನಿ. ಅದಕ್ಕೆ ಇವಾಗ ಹೇಳ್ತಾ ಇರೋದು ನಾನು ಜನರಲ್ ಕ್ಯಾಟಗರಿ, ರಿಮೈನಿಂಗ್ ಎಲ್ಲಾ ಕ್ಯಾಟಗರಿ ಏನ್ ಇನ್ಕಮ್ ಬರುತ್ತೆ ಅವರೆಲ್ಲ ಏನ್ ಇಂಡಿಕೇಟ್ ಆಗಿರುತ್ತೆ, ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿರುತ್ತೆ ಆ ಫೀಸು ಪ್ಲಸ್ ಕಾಲೇಜ್ ಫೀಸ್ ನೀವು ಕಟ್ಟಲೇಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಇಷ್ಟು ಒಂದ್ ತಿಂಗು. ಓಕೆ ನೋಡಿ, ಹೇಳಲ್ಲ KA ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರಫ್ಲಿ ನೀವೇನಾದ್ರು ಪ್ರೈವೇಟ್ ಕಾಲೇಜ್ ನೋಡ್ತಾ ಇದ್ರೆ, ಇವಾಗ ಫೀಸ್ ಬಂದು ರಫ್ಲಿ 120K ಅನ್ಕೊಂಡ್ರೆ 120 ಪ್ಲಸ್ 30K ರಫ್ಲಿ 150K ಅರೇಂಜ್ ಮಾಡ್ಕೊಂಡ್ಬಿಡಿ. 150 to ನಾನ್ ಪ್ರಿಫರ್ ಮಾಡೋದು 150 to 160K, ಅಂದ್ರೆ 1,50,000 ರಿಂದ 1,60,000 ಅರೇಂಜ್ ಮಾಡ್ಕೊಂಡ್ಬಿಡಿ. ಕೆಲವು ಆಟೋನಮಸ್ ಕಾಲೇಜ್, ಫಾರ್ ಎಕ್ಸಾಂಪಲ್ ಆಕ್ಸ್ಫರ್ಡ್, ಪ್ರೆಸಿಡೆನ್ಸಿ, ಆಮೇಲೆ ಕೆಲವೊಂದು ಯಾವ್ದೋ ಒಂದು 2-3 ಕಾಲೇಜ್ ಕೇಳಿದೆ, ಅಂತ ಕಡೆ 60,000 ಕಟ್ಸ್ಕೊಂಡಿದ್ದಾರೆ ಎಕ್ಸ್ಟ್ರಾ. ಅಂದ್ರೆ 120 plus 60 ರಫ್ಲಿ 180 ಆಗುತ್ತೆ. ಸೊ ಅಂತ ಕಡೆ ಹೋದವ್ರು ಸ್ವಲ್ಪ ಗಮನ ಕೊಡಿ. ಇದು ಕಾಲೇಜ್ ಸೆಲೆಕ್ಷನ್ ಆಗ್ಬೇಕಾದ್ರೆ ನಿಮಗ್ ಗಮನಕ್ಕಿರ್ಲಿ. ಅದಕ್ಕೆ ನಮ್ಗೆ ಅಲರ್ಟ್ ಮಾಡ್ತಾ ಇದೀನಿ ಇದನ್ನ. ಇದು ಆಗಿದೆ, ಮುಂದೇನು ಆಗುತ್ತದು. ಓಕೆ, ಯಾಕಂದ್ರೆ ಕೇಳೋರು ಯಾರು ಇಲ್ಲ, ಅಂತ ಆಗಿದೆ. ಆಕ್ಚುಲಿ ತಗೊಂಬೇಕಾಗಿರೋದು KA ಫೀಸ್ ಮಾತ್ರ, ಬಟ್ ಅದು ಬಿಟ್ಟು ಇದನ್ನು ತಗೊಂತಾರ ಅವರು. ಸೊ ಗಮನಕ್ಕಿರ್ಲಿ. ಸೊ ಇಷ್ಟೆಲ್ಲ ಒಂದ್ ಕಡೆ ಆದ್ರೆ ನೆಕ್ಸ್ಟ್ ಬಂದು ನಿಮ್ಗೆ ಇವಾಗ SC/ST ಬರ್ತೀನಿ. SC/ST ಮತ್ತೆ ಕ್ಯಾಟಗರಿ 1 ಇವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ಓಕೆ, ಇವಾಗ ಆಸ್ ಪರ್ ಇದು ಅವ್ರು ಕೊಟ್ಟಿರೋದೇನು ಅಂದ್ರೆ
SC ST ಗೆ 0 ಫೀಸ್ ಇರುತ್ತೆ. KA ಫೀಸ್ ಕಟ್ಟಬೇಕು, ಇದು KA ಕಟ್ ಆಫ್ ಫೀಸ್ ಇದು. ಮತ್ತೆ ಕ್ಯಾಟಗರಿ 1 ಅವ್ರಿಗೆ ಈ ಫೀಸ್ ಕಟ್ಟಬೇಕು. ಬಟ್ ನಿಮಗೂ ಖುಷಿ ಆಗ್ಬೇಡಿ, ಬೇರೆಯವ್ರು ಬೇಜಾರ್ ಮಾಡ್ಕೊಂಬೇಡಿ. ಅವ್ರಿಗೆ ಏನ್ ಫೀಸ್ ಇದೆ ಇಂಡಿಕೇಶನ್ಸ್ ಆಗಿದೆ, ಇದ್ರ ಜೊತೆಗೆ ಕಾಲೇಜ್ ಕಂಪ್ಲೀಟ್ ಫೀಸ್ ಕಟ್ಟಬೇಕಾಗತ್ತೆ. ಗಮನ ಇರ್ಲಿ ನಿಮ್ಗೆ. ಇದು ಆ ಟೈಮಲ್ಲಿ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ದಯಮಾಡಿ ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಈ ಕ್ಯಾಟಗರಿ ಬರಂಗಿದ್ರೆ, ಕ್ಯಾಟಗರಿ 1 SC ST ಬರಂಗಿದ್ರೆ ಇದು ಅವ್ರ ಗಮನಕ್ಕೆ ತಗೊಂಬನ್ನಿ. ಇದು KA ಫೀಸ್ ಇಂಡಿಕೇಟ್ ನೋಡಿ, ಇಲ್ಲಿ ಇಂಡಿಕೇಟ್ ಆಗ್ತಾ ಇದೆ ನೋಡಿ. ಇದು ಬಂದು SC ST, ಇದು SC ಸ್ಟೂಡೆಂಟ್ಸ್ SC, ಇದು ಬಂದು STK ನೋಡಿ. ಇದು ಬಂದು ನೋಡಿ 1,12,000 ಇದೆ ಕೋರ್ಸ್ ಫೀಸ್. ಪೇಯಬಲ್ ಫೀಸ್ ಬಂದು 0 ಇದೆ. ಯಾಕೆಂದ್ರೆ ನೀವು ಇನ್ಕಮ್ ಪ್ರೂಫ್ ಕೊಟ್ಟಿರ್ತೀರಾ ನೋಡಿ. ಇಲ್ಲಿ ಪೇಯಬಲ್ ಫೀಸ್ ಬಂದು 0 ಇದೆ, ಇನ್ಕಮ್ ಪ್ರೂಫ್ ಕೊಟ್ಟಿರ್ತೀರಾ. ಪೇಯಬಲ್ ಫೀಸ್ ಬಂದು 0 ಇದೆ, ಇನ್ಕಮ್ ಪ್ರೂಫ್ ಕೊಟ್ಟಿರ್ತೀರಾ. ಬಟ್ ನೀವು ಕಾಲೇಜ್ಗೆ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ ಫೀಸ್ ಏನಿದೆ ಇದು 120K ಏನ್ ಹೇಳಿದೆ, ಇದು 2025ಗೆ ಒಂದು ಅಡಿಷನಲ್ ಏನ್ ಇರುತ್ತೆ EC 2026ಗೆ ಅಷ್ಟು ಫೀಸು ಕಾಲೇಜಲ್ಲಿ ಕಟ್ಟಬೇಕು. ಹಂಗಾದ್ರೆ ಏನ್ ಸರ್ ನಮ್ಗೆ ಅಡ್ವಾಂಟೇಜ್? ನಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಸ್ಕಾಲರ್ಶಿಪ್ ಕ್ಲೈಮ್ ಆಗುತ್ತೆ. ಆಮೇಲೆ ಅದು ಒಂದು ಗಮನಕ್ಕಿರ್ಲಿ, ಪರ್ಟಿಕ್ಯುಲರ್ಲಿ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇಲ್ಲಿ ಯಾರಿದ್ದಾರೆ ಇವರು, ನಿಮಗೆ ಸ್ಕಾಲರ್ಶಿಪ್ ಬಂದು ನಿಮ್ಮ ಅಕೌಂಟ್ ಬರುತ್ತೆ. ಸೊ ಅದು ನಿಮ್ಮ ಕಾಲೇಜಲ್ಲಿ ಡಿಫೈನ್ ಮಾಡ್ಕೊಬೇಕು. ಅಲ್ಲಿ ಕಾಲೇಜಲ್ಲಿ ಕೊಡ್ತಾರಾ ಇಲ್ಲ ಅಕೌಂಟಿಂದ ತಗೊಂತೀರಾ ಅಂತ ಯೂಶಲಿ ಏನ್ ಹೇಳ್ತಾರೆ, ಫಸ್ಟ್ ನೀವು ಕಟ್ಟಬಿಡಿ, ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಹೋದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ. ಓನ್ಲಿ ಥ್ರೂ DCT ಹೋದ್ರೆ ಮಾತ್ರ ಸ್ಕಾಲರ್ಶಿಪ್ ಬರೋದು, ಗಮನಕ್ಕಿರ್ಲಿ. ಆಮೇಲೆ ಕ್ಯಾಟಗರಿ 1 ನೋಡಿ SC ST ನೀವು KA ಫೀಸ್ ಏನೂ ಇಲ್ಲ, KA ಫೀಸ್ 0 ಬಂದ್ಬಿಡುತ್ತೆ ನಿಮ್ಗೆ. ಕ್ಯಾಟಗರಿ 1 ಅವ್ರಿಗೆ ಮಾತ್ರ ಸ್ವಲ್ಪ ಫೀಸ್ ಬರುತ್ತೆ, ಅದು ಕಟ್ಟಬೇಕು. ಪ್ಲಸ್ ನೀವು ಕಾಲೇಜ್ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಇಡೇಡ್ ಆದ್ರೆ ಕಡಿಮೆ ಇರುತ್ತೆ. ಬಟ್ ಪ್ರೈವೇಟ್ ಅಂತ ಹೋದಾಗ, ಡೀಮ್ಡ್ ಯೂನಿವರ್ಸಿಟಿ ಅಂತ ಹೋದಾಗ ಅಲ್ಲಿ ಏನ್ ಫೀಸ್ ಹೇಳ್ತಾರೆ ಅಷ್ಟು ಕಟ್ಟಬೇಕಾಗತ್ತೆ. ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಅನ್ಕೊಂತಾರೆ ನಮಗೆ ಫೀಸ್ ಬಂದು ಕಡಿಮೆ ಇರುತ್ತೆ, ಯಾಕಂದ್ರೆ ಫೀಸ್ ಬಂದು 0 ಅಂತ ಇಂಡಿಕೇಶನ್ ಆಗಿದೆ ಅಂತ. ಇದು ಬಂದು KA ಫೀಸು. ಕ್ಯಾಟಗರಿ 1 ಅನ್ಕೊಂತಾರೆ ನಮ್ಗೆ ಇಷ್ಟೇ ಫೀಸು ಅಂತ. ಇದು ಬಂದು KA ಫೀಸು ಅಂದ್ರೆ ನೀವು KA ಕಟ್ಟೋ ಫೀಸು. ಕಾಲೇಜ್ಗೆ ಹೋದಾಗ ಅಡಿಷನಲ್ ಫೀಸ್ ಕೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ SC ಸ್ಟೂಡೆಂಟ್ಸ್, SC ಕ್ಯಾಟಗರಿ ಸ್ಟೂಡೆಂಟ್ಸ್ ಇಷ್ಟಿದೆಯಲ್ಲ, ಫಾರ್ ಎಕ್ಸಾಂಪಲ್ KA ಬಂದು 0 ಬರುತ್ತೆ. ಅದೇ ಕಾಲೇಜ್ಗೆ ಹೋದ್ರೆ ಅಡಿಷನಲ್ ಆಗಿ ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಇದಿದ್ರೆ 1,20,000 ಕಟ್ಟಲೇಬೇಕು ಫಾರ್ 2026. ಇದು ಹೇಳ್ತಾ ಇರೋದು ಇನ್ಕ್ರೀಸ್ ಆಗಿರೋದು. ಅರ್ಥ ಆಯ್ತಾ? ಅಂದ್ರೆ SC ST ಆಗ್ಲಿ ಅಥವಾ ಕ್ಯಾಟಗರಿ 1 ಅವರಾಗ್ಲಿ, ನೀವು ಕಂಪ್ಲೀಟ್ ಫೀಸ್ ನ ಪೇ ಮಾಡ್ಬೇಕು ಕಾಲೇಜಲ್ಲಿ, ಗಮನಕ್ಕಿರ್ಲಿ. ಯಾಕಂದ್ರೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ, ಸುಮಾರು ಜನ ಸ್ಟೂಡೆಂಟ್ಸ್ ಆ ಟೈಮಲ್ಲಿ ಒದ್ದಾಡ್ತೀರಾ. ಇದು ಆಗೋದ್ ಬೇಡ. ಇವಾಗ್ಲಿಂದ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ. ರಫ್ಲಿ ಇವಾಗ ಜೂನ್ ಇದೆ, ಜೂನ್ 2025 ರಿಸಲ್ಟ್ ಬರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು 12 days ಆಗುತ್ತೆ. ಅದಾದ್ಮೇಲೆ ಜುಲೈ ಮಿಡ್ ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ಆಗುತ್ತೆ. ಜುಲೈ ಥರ್ಡ್ ವೀಕ್ ಅಲ್ಲಿ ನಿಮ್ಗೆ ಕಾಲೇಜ್ ಕಟ್ಟಬೇಕಾಗತ್ತೆ. ಕಾಲೇಜ್ ಕಟ್ಟೋದಕ್ಕೆ 1 ವಾರ ಟೈಮ್ ಇರುತ್ತೆ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನು 1 ತಿಂಗಳು ಏನಿದೆ, 1.25 ತಿಂಗಳು ಇಷ್ಟು ಅರೇಂಜ್ ಮಾಡ್ಕೊಂಡ್ಬಿಡಿ. ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಂಡ್ಬಿಡಿ. ಇವಾಗ ಕ್ಯಾಶ್ ಅನ್ಕೊಂಬೋದು ಸರ್, ಇವಾಗ ಫೀಸ್ ಆ ತರ ಕಟ್ಟಬೇಕು ಅಂತ. ಫೀಸ್ ಕಟ್ಟೋದಕ್ಕೆ ನೀವು ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಬೇಕೇ ಹೊರತು ಕ್ಯಾಶ್ ಯಾರು ಅಕ್ಸೆಪ್ಟ್ ಮಾಡಲ್ಲ. ಕಾಲೇಜಲ್ಲೂ ಅಷ್ಟೇನೆ, ಅವರು ಆನ್ಲೈನ್ ಪೇಮೆಂಟ್ ಪ್ರಿಫರ್ ಮಾಡ್ತಾರೆ ಹೊರತು ಕ್ಯಾಶ್ ಯಾರು ಪ್ರಿಫರ್ ಮಾಡಲ್ಲ. ಎಲ್ಲೋ ಕೆಲವು ಕಾಲೇಜಸ್ ಅದು ಮಿನಿಮಮ್ ಕೊಟ್ಟಿರ್ತಾರೆ, ಎಲ್ಲಾರು ಮಾಡೋದು ಆನ್ಲೈನ್ ಪೇಮೆಂಟ್. ಅದಕ್ಕೆ ನಿಮ್ಮ ಅಕೌಂಟ್, ಯಾರ್ದನ ಅಕೌಂಟ್ ಆಗಿರ್ಬೋದು, ನಾನ್ ಪ್ರಿಫರ್ ಮಾಡೋದು ಬೆಟರ್ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡ್ಬಿಡಿ. ಅಲ್ಲ ಯಾರ್ದ ಅಕೌಂಟ್ ಆಗಂಗಿಲ್ಲ, ನಿಮ್ಮ ಅಕೌಂಟ್ ಅಲ್ಲೇ ಇರಬೇಕು, ನಿಮ್ಮ ಹೆಸರು ಅಕೌಂಟ್ ಅಲ್ಲೇ ಇರಬೇಕು. ಅದನ್ನ ಪ್ರಿಫರ್ ಮಾಡ್ಕೊಳ್ಳಿ. ಅದನ್ನ ಯಾವ ತರ ಮಾಡಬೇಕು, ಯಾವ ತರ ಕಟ್ಟಬೇಕು, ಆ ಟೈಮ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲ ಇವಾಗ್ಲೇ ಬೇಡ. ಇವಾಗ ಬಂದಿರೋದು ನಿಮ್ಗೆ ಒಂದು ಡೀಟೇಲ್ಡ್ ಸ್ಟ್ರಕ್ಚರ್ ಕೊಡೋದಕ್ಕೆ. ಸೊ KA ಫೀಸ್ ಕಟ್ಟಬೇಕು, ಇದನ್ನು ಕಟ್ಟಬೇಕು, ಗಮನಕ್ಕಿರ್ಲಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದನ್ನೇ ಪರ್ಸನಲ್ ಗೈಡೆನ್ಸ್ ಅಂತ ಹೇಳೋದು. ನಿಮ್ಗೆ ಕಂಪ್ಲೀಟ್ ಪ್ರಾಬ್ಲಮ್ ಆಗುತ್ತೆ ಆ ಟೈಮ್ ಅಲ್ಲಿ, ಏನ್ ಮಾಡ್ಬೇಕು, ಯಾವ ತರ ಏನು ಅಂತ. ಗೈಡೆನ್ಸ್ ಅಲ್ಲಿ ಇದ್ರೆ ಸ್ಟೆಪ್ ಟು ಸ್ಟೆಪ್ ಗೈಡೆನ್ಸ್ ಇರುತ್ತೆ, ಸೆಷನ್ಸ್ ಇರುತ್ತೆ. ಇಲ್ಲ ಯೂಟ್ಯೂಬ್ ನ ಫಾಲೋ ಅಪ್ ಮಾಡಿ ಸಾಕಾಗತ್ತೆ ಅಂತಂದ್ರೆ, ಸೊ ಇದಕ್ಕೆ ಚಾರ್ಜಸ್ ಇರುತ್ತೆ. PDF ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಆಪ್ಷನ್ ಎಂಟ್ರಿ ಬಗ್ಗೆ ಗೈಡೆನ್ಸ್ ಕೊಡ್ತೀನಿ, ಅದಕ್ಕೂ ವೇಟ್ ಮಾಡಿ. ಸೊ ಆಮೇಲೆ ರ್ಯಾಂಕ್ ಪ್ರಿಡಿಕ್ಟರ್ ಇದ್ರೆ ಯು ಕ್ಯಾನ್ ಗೋ ಅಂಡ್ ಚೆಕ್ ಇನ್ ದ ಇಂಡಿಯಾ ಅಕಾಡೆಮಿ ವೆಬ್ಸೈಟ್. ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ. ಅಂಡ್ ದಿಸ್ ಇಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಪಾಸಿಬಲ್ DCT 2026 ಫೀಸ್ ಸ್ಟ್ರಕ್ಚರ್. ನೋಡಿ ಇಲ್ಲೇ ರಫ್ಲಿ ಇಂಡಿಕೇಟ್ ಮಾಡಿದೀನಿ ನಿಮ್ಗೆ, ರಫ್ಲಿ ಒಂದು ರೇಂಜ್. ಬಟ್ ಎಕ್ಸಾಕ್ಟ್ ಆಗಿ ಬರೋವರೆಗೂ, ಅಫಿಷಿಯಲ್ ನೋಟಿಫಿಕೇಶನ್ ಬರೋವರೆಗೂ ನಾನು ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ. ಒಂದು ರಫ್ ಐಡಿಯಾ ಕೊಟ್ಟಿದ್ದೀನಿ. ಯಾರ್ಯಾರು ಜನರಲ್ ಕ್ಯಾಟಗರಿ ಇದ್ದೀರಾ 1,60,000 ತನಕ ಅರೇಂಜ್ ಮಾಡ್ಕೊಂಡ್ಬಿಡಿ. ಉಳಿದ್ರೆ ನೀವು ಪಾರ್ಟಿ ಮಾಡ್ಕೊಳ್ಳಿ, ಅಥವಾ ಅಪ್ಪ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಉಳಿಯುತ್ತೆ. ಇಲ್ಲ ಅಂದ್ರೆ ರಫ್ಲಿ 150 to 160 ಹಾಗೆ ಆಗುತ್ತೆ. ಸೊ ರಫ್ಲಿ ಅಷ್ಟು ಅರೇಂಜ್ ಮಾಡ್ಕೊಂಡ್ಬಿಡಿ. ಆದಷ್ಟು ಇವಾಗ್ಲೇ ಅರೇಂಜ್ ಮಾಡ್ಕೊಂಡ್ಬಿಡಿ. ಇದು ಎವ್ರಿ ಇಯರ್ ಅಷ್ಟು ಕಟ್ಟಲೇಬೇಕಾಗತ್ತೆ. ಇವಾಗ ಸದ್ಯಕ್ಕೆ ಆ ಟೈಮಲ್ಲಿ ನಿಮಗೆ ಅರೇಂಜ್ ಮಾಡ್ತೀನಿ, ಟೈಮ್ ಕೊಡಲ್ಲ. ಡಿಪ್ಲೊಮಾ ಕಾಲೇಜ್ ಕೊಟ್ಟಂಗೆ ಟೈಮ್ ಕೊಡಲ್ಲ, ಗಮನಕ್ಕಿರ್ಲಿ. 1 ತಿಂಗಳು 1.25 ತಿಂಗಳು ರಫ್ಲಿ ಅರೇಂಜ್ ಮಾಡ್ಕೊಂಬಿಡಿ. ಸೊ ಇಷ್ಟು ಅಪ್ಡೇಟ್ಸ್. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ ಫಾಲೋ ಅಪ್ ಮಾಡೋದು ಮರಿಬೇಡಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.